ಓಕೆ, ನಮಸ್ಕಾರ. ನಾನಿವತ್ತು ಥಾಟ್ ಪವರ್ ಇಟ್ಸ್ ಕಂಟ್ರೋಲ್ ಆ್ಯಂಡ್ ಕಲ್ಚರ್ ಆ್ಯನಿ ಬೆಸೆಂಟ್ ಅವ್ರದ್ದು. ಅಂದರೆ ಥಾಟ್ ಪವರ್ ಅಂದರೆ ಆಲೋಚನೆ, ಏನು ಥಾಟ್ಸ್ ಬರುತ್ತೆ ಅದರದ ಶಕ್ತಿ, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಅದನ್ನು ಹೇಗೆ ಕಲ್ಚರ್ ಅಂದರೆ ಬೆಳವಣಿಗೆ. ಕಲ್ಚರ್ ಅಂದರೆ ಯೂಶ್ವಲಿ ಏನಾದರೂ ಬ್ಯಾಕ್ಟೀರಿಯಾ ಅಥವಾ ಏನಾದರೂ ಹುಳ ಇರುತ್ತಲ್ಲ, ಅದನ್ನು ಬೆಳೆಸ್ತೀವಲ್ಲ, ಅದನ್ನು ಕಲ್ಚರ್ ಅಂತ ಹೇಳ್ತೀವಿ. ಸೊ ಹೀಗೆ ಈ ನಮ್ಮ ಆಲೋಚನೆಯ ಶಕ್ತಿ, ಅದರನ್ನು ಕಂಟ್ರೋಲ್ ಮಾಡೋದು ಹಾಗೂ ಅದನ್ನು ಬೆಳೆಸ್ಕೊಳ್ಳೋದು. ಸೊ ಇದು ಆ್ಯನಿ ಬೆಸೆಂಟ್ ಅವ್ರು ಬರೆದಿರೋದು, ಇಂಗ್ಲೀಷಲ್ಲಿದೆ. ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಬಟ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇಂಗ್ಲೀಷಿಂದ ಕನ್ನಡಕ್ಕೆ, ಆದರೆ ಅನುವಾದ ಮಾಡ್ತಿಲ್ಲ. ಇದು ಸ್ವಂತವಾಗೇ ನಾನು ಮಾಡ್ತಾ ಇರೋದು, ನನ್ನ ಇಚ್ಛೆಯಿಂದ, ಯಾವುದೇ ಸೋರ್ಸ್ ಇಲ್ಲ. ಸೊ ಫಸ್ಟಾಗಿ ಇದರಲ್ಲಿ ಇಂಟ್ರೊಡಕ್ಷನ್ ಅಂತ ಇದೆ. ಇಂಟ್ರೊಡಕ್ಷನ್ ಅಂದರೆ ಅದಕ್ಕೆ ಮುಂಚೆ ಫಾರ್ವರ್ಡ್. ಈ ಪುಸ್ತಕ ಏನಿದೆ ಅಂತಂದರೆ, ಇದು ಒಂದು ವಿದ್ಯಾರ್ಥಿಗೆ ಅವರ ಓನ್ ನೇಚರ್ನ, ಅವ್ರದ್ದೇ ಸ್ವಂತವಾದ ನೇಚರು, ಅವ್ರು ಹೇಗಿರೋದು ಅದನ್ನು ಅರ್ಥ ಮಾಡ್ಕೋಬೋದು. ಯಾವ ಸೈಡಿಂದ ಇಂಟಲೆಕ್ಚುಯಲ್ ಪಾರ್ಟ್, ಬುದ್ಧಿಶಕ್ತಿ ಇದೆಲ್ಲ, ಎಷ್ಟು ಇಂಟಲೆಕ್ಟು, ಬುದ್ಧಿವಂತಿಕೆ ಅನ್ನೋದ್ರ ಮೇಲೆ ಅರ್ಥ ಆಗುತ್ತೆ. ಬುದ್ಧಿವಂತಿಕೆಯ ಡೈರೆಕ್ಷನಲ್ಲಿ ಒಂದು ವಿದ್ಯಾರ್ಥಿಗೆ ತನ್ನ ಓನ್ ನೇಚರ್, ಓನ್ ಸ್ವಭಾವ ಅರ್ಥ ಆಗುತ್ತೆ. ಇಫ್ ಈ ಮಾಸ್ಟರ್ಸ್ ದ ಪ್ರಿನ್ಸಿಪಲ್, ಈ ಇದರಲ್ಲಿ ಕೊಟ್ಟಿರುವಂಥ ಪ್ರಿನ್ಸಿಪಲ್ಸ್ನ ಅವ್ರೇನಾದರೂ ಚೆನ್ನಾಗೆ ಅರ್ಥ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ, ಅವರು ಆರಾಮಾಗಿ ಈ ಪ್ರಕೃತಿಯೊಂದಿಗೆ ಕೋಆಪ್ರೇಟ್ ಮಾಡ್ಬೋದು. ಯಾವಾಗ ತನ್ನ ಸ್ವಂತ ಬೆಳವಣಿಗೆಯಲ್ಲಿ ಹಾಗೂ ಅವನ ಮೆಂಟಲ್ ಸ್ಟೇಟಸ್ ಇರುತ್ತಲ್ಲ, ಅದು ಬೇಗವಾಗಿ, ಫಾರ್ ಮೋರ್ ರ್ಯಾಪಿಡ್ಲಿ ಅದು ಬೆಳವಣಿಗೆ ಆಗುತ್ತೆ. while he remains ignorant of the conditions of his growth, and to increase his mental stature far more rapidly than is possible while he remains ignorant of the conditions of his growth. ಅಂದರೆ ಇದರ ಪ್ರಿನ್ಸಿಪಲ್ಸ್ನ ಅರ್ಥ ಮಾಡಿಕೊಂಡ್ರೆ ಬೆಳವಣಿಗೆ ಬೇಗ ಆಗುತ್ತೆ. ಅದ್ರ ಬಗ್ಗೆ, ಅವ್ರ ಬೆಳವಣಿಗೆ ಬಗ್ಗೆ ಯೋಚನೆ ಇಲ್ಲದೆ ಇದ್ದರೂ ಕೂಡ ಅದು ನಡೆಯುತ್ತೆ. ಇದರಲ್ಲಿ ಸ್ವಲ್ಪ ಕಷ್ಟಗಳಿರುತ್ತೆ, ಏನು ನಮಗೆ ಇವಾಗ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಇಂಟ್ರೊಡಕ್ಷನಲ್ಲಿ, ಆದರೆ ಇದು ನೆಸೆಸಿಟಿ ಇದೆ. ಆದರೆ ಇದರ ಫೌಂಡೇಶನ್ನು ಹೇಗೆ ಆ ಬುದ್ಧಿವಂತಿಕೆ ಅಥವಾ ಆ ಪ್ರಕೃತಿಯ ಬೇರೆ ಪಾರ್ಟ್ಸ್ ಇರುತ್ತಲ್ಲ, ಅದರಲ್ಲಿ ಅರ್ಧ ಪಾರ್ಟ್ಸ್ ಇರುತ್ತೆ. ಪ್ರಕೃತಿಯ ಕೆಲವು ಪಾರ್ಟ್ಗಳಲ್ಲಿ ಹೇಗೆ ರಿಲೇಷನ್ ಆಗಿದೆ ನಮ್ಮ ಬುದ್ಧಿ ಮತ್ತು ಪ್ರಕೃತಿಯ ಕೆಲವು ಪಾರ್ಟ್ಗಳು, ಹಾಗೂ ಆಚೆ ಲೋಕದಲ್ಲಿ ಅಂದರೆ ಪ್ರಕೃತಿಯಲ್ಲಿರುವ ಪಾರ್ಟ್ಸ್ಗಳು ನಮ್ಮ ಬುದ್ಧಿವಂತಿಕೆ ಮತ್ತು ಔಟರ್ ವರ್ಲ್ಡ್, ಆಚೆ ಲೋಕಕ್ಕೆ ಏನು ರಿಲೇಷನ್ನು ಅನ್ನೋದನ್ನು ಅಲ್ಲಿ ತೋರಿಸ್ತಾರೆ. ಎಲ್ಲಿ ಇಂಟ್ರೊಡಕ್ಷನ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾರು ಹೂ ವುಡ್ ಫುಲ್ಫಿಲ್ ವಿತ್ ಮ್ಯಾಕ್ಸಿಮ್ ಮಸ್ಟ್ ನಾಟ್ ಶ್ರಿಂಕ್ ಫ್ರಮ್ ಅ ಲಿಟಲ್ ಮೆಂಟಲ್ ಎಕ್ಸೆಷನ್. ಯಾರು and those who would fulfill the maxim, know thyself, must not shrink from little mental excession. ಯಾರು ಅವರನ್ನು ಅವ್ರು ಅರ್ಥ ಮಾಡ್ಕೋಬೇಕಂತಿದ್ದಾರೋ ಅವರು ಮೆಂಟಲ್ ಎಕ್ಸೆಷನ್ ಅಂದರೆ ಮಾನಸಿಕವಾದ ಇವುಗಳಿಂದ ಅವರು ತೊಂದರೆಗೆ ಅದ್ರ ಇನ್ಫ್ಲೂಯೆನ್ಸ್ ಆಗಬಾರ್ದು. ಹಾಗೂ ಆ ಯೋಚನೆ ಮೆಂಟಲ್ ಇರುತ್ತಲ್ಲ, ಮಾನಸಿಕವಾದ ಮನಸ್ಸಿನ ಊಟ, that is, nor must expect mental food to drop ready cooked from the sky into the lazily opened mouth. ಅಂದರೆ ಇವು ಏನಿದೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಅವರಷ್ಟಕ್ಕೆ ಅವರೇ ಮಾಡ್ಕೋಬೇಕೇ ಹೊರತು, ಆಲ್ರೆಡಿ ಅಡುಗೆ ಮಾಡಿ ಯಾರೋ ಇಟ್ಟಿದ್ರೆ ಅದನ್ನು ಬಾಯಿ ಒಳಗಡೆ ಹಾಕುವಂಥ ಸೋಂಬೇರಿ ಆಗಿರಬಾರ್ದು ಅಂತ ಹೇಳ್ತಾರೆ. ಈ ಪುಸ್ತಕ ಇವನ್ ಸ್ವಲ್ಪ ಫ್ಯೂ ಅರ್ನೆಸ್ಟ್ ಸ್ಟೂಡೆಂಟ್ಸ್ಗೆ, ಇಂಥ ಸ್ಟೂಡೆಂಟ್ಗೆ ಒಂದು ಸಹಾಯ ಆಗುತ್ತೆ. ಹಾಗೂ ಕೆಲವು ಕಷ್ಟಗಳು
ಕ್ಲಿಯರ್ ಸಮ್ ಡಿಫಿಕಲ್ಟಿ ಔಟ್ ಆಫ್ ದ ವೇ ಇಟ್ಸ್ ಪರ್ಪಸ್ ವಿಲ್ ಬಿ ಸೀನ್ ಸರ್ವ್ಡ್. ಹೇಗೋ ಏನೇನಾದ್ರು ಕಷ್ಟಗಳಿದ್ರೆ ಅದರ ಪಕ್ಕಕ್ಕೆ ಹೋಗುತ್ತೆ, ಅದರ ಆಲೋಚ ಅದ್ರ ಏನು ಉದ್ದೇಶ ಇದೆ ವಿಲ್ ಬಿ ಸರ್ವ್ಡ್.